Every story teaches us something valuable. This is the story of honesty. Good morning, students. Welcome. Continued from the first video. ಮರುದಿನ ಹಣ್ಣು ಮಾರಾಟಗಾರನು ಒಬ್ಬನೇ ಮಾರುಕಟ್ಟೆಗೆ ಮರಳಿದನು. ಆ ಮಹಿಳೆ ಆತಂಕದಿಂದ ಕೇಳಿದಳು, ನನ್ನ ಮಗ ಎಲ್ಲಿದ್ದಾನೆ? ಹಣ್ಣು ಮಾರಾಟಗಾರನು ಶಾಂತವಾಗಿ ಉತ್ತರಿಸಿದನು, ಒಂದು ಕೊಕ್ಕರೆ ನಿಮ್ಮ ಮಗನನ್ನು ತೆಗೆದುಕೊಂಡು ಹೋಯಿತು. You liar! How can a stork carry away such a big boy? It's true, storks are very strong. That's impossible. You're making it up. Liar! How can a stork carry away such a big boy? Just the same way as mice can eat away the balance and weights. ಮಕ್ಕಳೇ, ಹಣ್ಣು ಮಾರುವವನ ಮಾತು ಗಮನಿಸಿದ್ದೀರಾ? ಅವನು ಕೋಪದಿಂದ ಮಾತನಾಡಲಿಲ್ಲ, ಬುದ್ಧಿಯಿಂದ ಮಾತನಾಡಿದ. ಆ ಅಪ್ರಾಮಾಣಿಕ ಮಹಿಳೆ ಇಲಿಗಳು ತೂಕದ ಕಲ್ಲುಗಳನ್ನು ತಿಂದವು ಎಂದು ಹೇಳಿದಳು. ಅದಕ್ಕೆ ಹಣ್ಣು ಮಾರುವವನು ಕೂಡ, ಹಾಗಾದರೆ ಒಂದು ಕೊಕ್ಕರೆ ನಿಮ್ಮ ಮಗನನ್ನು ತೆಗೆದುಕೊಂಡು ಹೋಗಿರಬೇಕು ಎಂದು ಹೇಳಿದನು. ಕೆಲವೊಮ್ಮೆ ಅಪ್ರಾಮಾಣಿಕತೆಗೆ ಬುದ್ಧಿವಂತ ಉತ್ತರವೇ ಸರಿಯಾದ ಪಾಠವಾಗುತ್ತದೆ. ಅವಳಿಗೆ ತಕ್ಷಣ ತನ್ನ ತಪ್ಪು ಅರ್ಥವಾಯಿತು. ಅವಳು ನಾಚಿಕೆಯಿಂದ ತಕ್ಕಡಿ ಮತ್ತು ತೂಕಗಳನ್ನು ಹಿಂತಿರುಗಿಸಿದಳು. ಕಣ್ಣೀರಿನಿಂದ ಹೇಳಿದಳು, ನಾನು ನಿಮ್ಮ ಮೇಲೆ ದೊಡ್ಡ ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. Please forgive me for my fault and please return my son to me. I will. I promise. ನನ್ನ ಮಗನನ್ನು ಹಿಂತಿರುಗಿಸಿ. ಸ್ವಲ್ಪ ಸಮಯದ ನಂತರ ಹಣ್ಣು ಮಾರಾಟಗಾರನು ತನ್ನ ಮನೆಯಿಂದ ಆ ಬಾಲಕನನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂದು ನಗುತ್ತಾ ಆ ಮಹಿಳೆಯ ಮಗನನ್ನು ಸುರಕ್ಷಿತವಾಗಿ ಅವಳಿಗೆ ಹಿಂತಿರುಗಿಸಿದನು. ಅದಾದ ನಂತರ ಆ ಮಹಿಳೆ ತನ್ನ ತಪ್ಪನ್ನು ಅರಿತುಕೊಂಡಳು. Some people don't learn the lesson unless they are kicked hard. So pay attention now or the world will teach you the hard way. How are you, son? Are you well? Yes, mom, I'm great. Good. Let's get some fruit. Yeah, I want apples. ಈ ಕಥೆಯ ಪಾಠವೇನೆಂದರೆ, ಕೆಲವರು ಕಠಿಣ ಪಾಠ ಕಲಿಯುವವರೆಗೂ ತಮ್ಮ ತಪ್ಪನ್ನು ಅರಿಯುವುದಿಲ್ಲ. Dishonesty may bring temporary gain, but truth always finds a way to win. ಈ ಕಥೆ ನಿಮ್ಮ ಮನಸ್ಸಿಗೆ ತಾಕಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ಅರ್ಥಪೂರ್ಣ ಕಥೆಗಳನ್ನು ತಪ್ಪಿಸಿಕೊಳ್ಳಬೇಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಒಂದು ಒಳ್ಳೆಯ ಕಥೆ ಒಂದು ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಬೆಂಬಲದಿಂದ ನಾವು ಇನ್ನಷ್ಟು ನೈತಿಕ ಮತ್ತು ಜೀವನವನ್ನು ಬದಲಾಯಿಸುವಂತಹ ವಿಡಿಯೋಗಳನ್ನು ರಚಿಸಲು ಸಾಧ್ಯವಾಗುತ್ತದೆ. ಈ ಪ್ರಯಾಣದ ಒಂದು ಭಾಗವಾಗಿರುವುದಕ್ಕೆ ಧನ್ಯವಾದಗಳು.